ಆಕಾಶವಾಣಿ ಹಾಸನ. ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ. ಕೇಳಿ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ನಿಮ್ಮೆಲ್ಲರಿಗೂ ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಆದಿಚುಂಚನಗಿರಿ ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾದ ಕರ್ನಲ್ ಡಾಕ್ಟರ್ ಶ್ರೀಧರ್ ಎಸ್ಎನ್ ಇವರಿಂದ ಸಂಸ್ಥೆಯ ಕುರಿತು ಮಾಹಿತಿ ಕೇಳೋಣ. ನಂತರದಲ್ಲಿ ಕ್ಯಾನ್ಸರ್ ರೋಗದ ಕುರಿತು ಕ್ಯಾನ್ಸರ್ ತಜ್ಞರಾದ ಡಾಕ್ಟರ್ ವೆಂಕಟೇಶ್ ಎನ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಆದಿಚುಂಚನಗಿರಿ ವಿಶ್ವವಿದ್ಯಾಲಯದ ವೈಸ್ ಚಾನ್ಸಲರ್ ಆಗಿರುವಂತಹ ಕರ್ನಲ್ ಡಾಕ್ಟರ್ ಶ್ರೀಧರ್ ಎಸ್ಎನ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಇದುವರೆಗೂ ನಾವು ಸುಮಾರು 1-2 ವರ್ಷದಿಂದ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಈ ಯೂನಿವರ್ಸಿಟಿ ಬಗ್ಗೆ ನಾವು ಪರಿಚಯವನ್ನು ಮಾಡ್ಕೊಂಡಿಲ್ಲ. ಇವತ್ತು ಆ ಸೌಭಾಗ್ಯ ಬಂದಿದೆ. ಮಾತಾಡೋಣ ಸರ್. ನಮಸ್ಕಾರ. ಜೈ ಶ್ರೀ ಗುರುದೇವ್. ಮೊದಲನೇ ಬಾರಿಗೆ ನಾವು ನಮ್ಮ ಪೂಜ್ಯ ಗುರುಗಳಾದ ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮಿಗಳ ಚೇತನಕ್ಕೆ ವಂದಿಸಿ, ಹಾಗೂ ಇಂದಿನ 72ನೇ ಪೀಠಾಧಿಪತಿಯಾಗಿರ್ತಕ್ಕಂತಹ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಚರಣಕಮಲಗಳಿಗೆ ವಂದಿಸುತ್ತಾ, ಆರೋಗ್ಯವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್, ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಮತ್ತು ಆದಿಚುಂಚನಗಿರಿ ಯೂನಿವರ್ಸಿಟಿ ಹಾಗೂ ಯೂನಿವರ್ಸಿಟಿಯ ಸಂಯೋಜನೆಯಲ್ಲಿರ್ತಕ್ಕಂತಹ ಆದಿಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅನೇಕ ಸೇವೆಗಳ ಬಗ್ಗೆ ಈಗಾಗಲೇ ತಜ್ಞರಿಂದ ಅನೇಕ ರೀತಿಯ ಕಾರ್ಯಕ್ರಮಗಳನ್ನು, ತಿಳುವಳಿಕೆಯನ್ನು ನೀಡ್ತಾ ಬಂದಿದೆ. ಇದು ನಮಗೆ ತುಂಬ ಖುಷಿಯ ವಿಚಾರ ಕೂಡ ಹೌದು. ಈ ದಿನ ನಾನು ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ಮತ್ತು ಅದರೊಂದಿಗೆ ಸಂಯೋಜನೆಗೊಂಡಿರ್ತಕ್ಕಂತಹ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಆದಿಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಹಾಗೂ ಆದಿಚುಂಚನಗಿರಿ ಯೂನಿವರ್ಸಿಟಿ ಬಗ್ಗೆ ಮಾತನಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮೊದಲನೇದಾಗಿ ನಮ್ಮ ಪೂಜ್ಯ ಗುರುಗಳಾದ ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠಕ್ಕೆ 9 ಸೇವೆಗಳ ಗುರಿಯನ್ನು ಕೊಟ್ಟಿದ್ದಾರೆ. ಈ 9 ಸೇವೆಗಳಲ್ಲಿ ಅನ್ನ, ಅಕ್ಷರ, ಆರೋಗ್ಯ, ಆಧ್ಯಾತ್ಮಿಕ, ಆಶ್ರಯ, ಅರಣ್ಯ, ಆಕಳು, ಅನುಕಂಪ ಮತ್ತು ಅಭಿವೃದ್ಧಿ ಅನ್ನೋ ಹೆಸರಿನಲ್ಲಿ ಈ ಸೇವೆಗಳನ್ನು ನಿರಂತರವಾಗಿ ಮಠದಿಂದ ನಡೆಸಿಕೊಂಡು ಬರ್ತಾ ಇದೆ. ತಮಗೆಲ್ಲ ಗೊತ್ತಿರೋ ಹಾಗೆ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ಸ್ಥಾಪನೆಯಾಗಿದ್ದು 1974ರಲ್ಲಿ. ಪೂಜ್ಯ ಗುರುಗಳಾದ ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ 71ನೇ ಪೀಠಾಧಿಪತಿಗಳಾಗಿ ಅಧಿಕಾರ ವಹಿಸಿಕೊಂಡ ನಂತರ 9 ಸೇವೆಗಳನ್ನು ಜನರಿಗಾಗಿ ಮೀಸಲಿಟ್ಟರು. ಮೊದಲನೆಯದಾಗಿ ಅನ್ನ ಮತ್ತು ಅಕ್ಷರ. ಅನೇಕ ವಿದ್ಯಾರ್ಥಿಗಳು ಮತ್ತು ಭಕ್ತರಿಗೆ ಅನ್ನದಾನವನ್ನು ಏರ್ಪಡಿಸಿ, ಅಷ್ಟಲ್ಲದೆ ಅವರಿಗೆ ಅಕ್ಷರವನ್ನು ಕೊಡಲೇಬೇಕೆಂಬ ಸಂಕಲ್ಪದಿಂದ ಈ ದಿನ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಸುಮಾರು 500ಕ್ಕೂ ಹೆಚ್ಚು ವಿದ್ಯಾಸಂಸ್ಥೆಗಳನ್ನು ಗ್ರಾಮೀಣ ವಿಭಾಗದಲ್ಲಿಯೇ ಸ್ಥಾಪನೆ ಮಾಡಿ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಂಡು ಬರುತ್ತಾ ಇದೆ. ಇದುವರೆಗೆ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ವಿದ್ಯಾಸಂಸ್ಥೆಗಳಲ್ಲಿ ಓದಿದ ವಿದ್ಯಾರ್ಥಿಗಳ ಸಂಖ್ಯೆ 3 ಲಕ್ಷಕ್ಕೂ ಹೆಚ್ಚು ಇದೆ. ಹಾಗೂ ಈ ಎಲ್ಲ ವಿದ್ಯಾಸಂಸ್ಥೆಗಳಲ್ಲಿ ಓದಿದ ವಿದ್ಯಾರ್ಥಿಗಳು ಇಂದು ದೇಶದಲ್ಲಷ್ಟೇ ಅಲ್ಲ, ವಿದೇಶದಲ್ಲಿಯೂ ಕೂಡ ತಮ್ಮ ಸೇವೆಯನ್ನು ಮಾಡಿಕೊಂಡು ವಿಖ್ಯಾತರಾಗಿದ್ದಾರೆ. ಅದೇ ರೀತಿ ಮಹಾಸಂಸ್ಥಾನ ಮಠದ ಇನ್ನು ಕೆಲವು ಸೇವೆಗಳಾದರೆ ಆರೋಗ್ಯ. ಈ ಆರೋಗ್ಯದಲ್ಲಿ ಅತ್ಯುತ್ತಮ ಆರೋಗ್ಯವನ್ನು ಗ್ರಾಮೀಣ ವಿಭಾಗದ ಜನಗಳಿಗೆ ನೀಡಬೇಕು ಎಂಬ ಸದಾಶಯದಿಂದ ನಮ್ಮ ಗುರುಗಳು ಬೆಳ್ಳೂರಿನ ಹತ್ತಿರ ಸ್ಥಾಪನೆ ಮಾಡಿದಂತಹ ಈ ಆದಿಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಈ ದಿನ ಇಲ್ಲಿನ ಜನಗಳಿಗೆ ಅಷ್ಟೇ ಅಲ್ಲದೆ, ಸುತ್ತಮುತ್ತಲಿನ ಗ್ರಾಮಗಳ ಜನಗಳಿಗೆ ಅಷ್ಟೇ ಅಲ್ಲದೆ, ಸುತ್ತಮುತ್ತಲಿನ ನಗರಿನ ಜನಗಳಿಗೂ ಕೂಡ ಆಶಾಕಿರಣವಾಗಿದೆ. ಆದಿಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸನ್ನು 1986ರಲ್ಲಿ ಸ್ಥಾಪನೆ ಮಾಡಲಾಯಿತು. ಆಗ ಅತ್ಯಂತ ಹಿಂದುಳಿದ ಗ್ರಾಮೀಣ ಪ್ರದೇಶದಲ್ಲಿ
ಸ್ವಾಮೀಜಿಯವರ ದೂರದರ್ಶತ್ವದಿಂದ ಸ್ಥಾಪನೆಯಾದ ಮೆಡಿಕಲ್ ಕಾಲೇಜು ಆಗ 100 ಮೆಡಿಕಲ್ ಸೀಟ್ಗಳಿಂದ ಶುರು ಮಾಡಿ ಈಗ 250 ಸೀಟ್ಗಳ ಸಂಯೋಜನೆಗಳೊಂದಿಗೆ MBBS ಡಿಗ್ರಿ ಪ್ರದಾನ ಮಾಡ್ತಾ ಇದೆ. ಇದಲ್ಲದೆ 134 ಸ್ನಾತಕೋತ್ತರ ಮೆಡಿಕಲ್ ಸೀಟ್ಗಳನ್ನು ಕೂಡ ನಮ್ಮ ಈ ಏಮ್ಸ್ ಕಾಲೇಜು ಸಕ್ಷಮ ಪ್ರಾಧಿಕಾರದಿಂದ ಅನುಮತಿ ಪಡೆದುಕೊಂಡಿದೆ. ಆದಿಚುಂಚನಗಿರಿ ಹಾಸ್ಪಿಟಲ್ ಮತ್ತು ರಿಸರ್ಚ್ ಸೆಂಟರ್, ಇದನ್ನು ನಾವು AHRC ಅಂತೀವಿ. ಇದು 1990ರಲ್ಲಿ ಸ್ಥಾಪನೆಯಾಗಿದ್ದು ಆಗ 300 ಹಾಸಿಗೆಗಳಿಂದ ಶುರುವಾಗಿ ಈಗ ಸುಮಾರು 1200 ಹಾಸಿಗೆಗಳ ವ್ಯವಸ್ಥೆಗಳನ್ನು ಹೊಂದಿದೆ. ಈ ಆಸ್ಪತ್ರೆಯಲ್ಲಿ 15 ಬ್ರಾಡ್ ಸ್ಪೆಷಾಲಿಟೀಸ್ ಮತ್ತು 10 ಸೂಪರ್ ಸ್ಪೆಷಾಲಿಟೀಸ್ ಕೆಳಗಡೆ ಅನೇಕ ರೀತಿಯ ಚಿಕಿತ್ಸೆಗಳನ್ನು ಅತಿ ಕಡಿಮೆ ವೆಚ್ಚದಲ್ಲಿ ನೀಡಲಾಗ್ತಾ ಇದೆ. ನಮ್ಮ ಆದಿಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಮತ್ತು ಅದರ ಸಂಯೋಜನೆಗೊಂಡ ಆದಿಚುಂಚನಗಿರಿ ಹಾಸ್ಪಿಟಲ್ ಮತ್ತು ರಿಸರ್ಚ್ ಸೆಂಟರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಹೆರಿಗೆ ವೈದ್ಯಕೀಯ ಸೇವಾ ವ್ಯವಸ್ಥೆಯನ್ನು ಕೂಡ ನೀಡ್ತಾ ಇದೆ. ಕೇವಲ 5,000 ರೂಗಳಲ್ಲಿ ಸಹಜ ಹೆರಿಗೆ ಮತ್ತು ಕೇವಲ 10,000 ರೂಗಳಲ್ಲಿ ಸಿಸೇರಿಯನ್ ಹೆರಿಗೆ ಅಂತಹ ವೈದ್ಯಕೀಯ ಸೇವಾ ವ್ಯವಸ್ಥೆ ನೀಡ್ತಾ ಬಂದಿರೋದು ಬಹಳ ಹೆಮ್ಮೆಯ ವಿಷಯ. ಇಷ್ಟೇ ಅಲ್ಲದೆ ನಮ್ಮ ಆಸ್ಪತ್ರೆಯಲ್ಲಿ ನವಜಾತ ಶಿಶುಗಳ ಆರೈಕೆ ಮತ್ತು ವೈದ್ಯಕೀಯ ತಪಾಸಣೆ ಹಾಗೂ ಉಸ್ತುವಾರಿ ಇಡೀ ದೇಶದಲ್ಲೇ ಅತ್ಯುತ್ತಮ ಸೇವೆಗೆ ಹೆಸರಾಗಿದೆ. ತುರ್ತು ಚಿಕಿತ್ಸಾ ಸಂದರ್ಭದಲ್ಲಿ ನಿರ್ವಹಿಸುತ್ತಿರುವ ಟ್ರಾಮಾ ಸೆಂಟರ್ ಅನೇಕ ಜೀವಗಳನ್ನು ಸಕಾಲದಲ್ಲಿ ಉಳಿಸಲು ಸಹಕಾರಿಯಾಗಿದೆ. ಬೆಂಗಳೂರು ಹಾಸನ ಮುಖ್ಯ ರಸ್ತೆಗೆ ಹೊಂದಿಕೊಂಡಂತೆ ಇರುವ ಆಸ್ಪತ್ರೆಯು ಅನೇಕ ವಾಹನ ಅಪಘಾತಗಳಲ್ಲಿ ತೀವ್ರವಾಗಿ ಗಾಯಗೊಂಡ ರೋಗಿಗಳ ಚಿಕಿತ್ಸೆ ನೀಡುವಲ್ಲಿ ಹೆಸರುವಾಸಿಯಾಗಿದೆ. ಇಷ್ಟಲ್ಲದೆ ಗ್ರಾಮೀಣ ವಿಭಾಗದಲ್ಲಿ ಹಾವಿನ ಕಡಿತ ಸಾಮಾನ್ಯವಾದ ಸಂಗತಿ. ಅನೇಕ ರೀತಿಯ ವಿಷಕಾರಿ ಹಾವುಗಳ ಕಡಿತವಾಗಿ ಅಂತಹ ರೋಗಿಗಳು ನಮ್ಮ ಆಸ್ಪತ್ರೆಗೆ ಬಂದಲ್ಲಿ ಸಾವಿರಾರು ಪ್ರಕರಣಗಳಲ್ಲಿ ಸಕಾಲದಲ್ಲಿ ಚಿಕಿತ್ಸೆ ಒದಗಿಸಿ ಅವರ ಅಮೂಲ್ಯ ಜೀವಗಳನ್ನು ಉಳಿಸಿಕೊಟ್ಟಿದೆ. ಅನೇಕ ರೈತಾಪಿ ಜನಗಳ ಮತ್ತು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಭಕ್ತರು ನೀಡಿದ ದೇಣಿಗೆಯಿಂದ ಸ್ಥಾಪನೆಯಾದ ಮೆಡಿಕಲ್ ಕಾಲೇಜ್ ಮತ್ತು ಮೆಡಿಕಲ್ ಹಾಸ್ಪಿಟಲ್ಗಳು ಅನೇಕ ಕಮ್ಯುನಿಟಿ ಔಟ್ರೀಚ್ ಮತ್ತು ಎಕ್ಸ್ಟೆನ್ಷನ್ ಪ್ರೋಗ್ರಾಂಗಳನ್ನು ನೀಡ್ತಾ ಇದೆ. ಅವುಗಳಲ್ಲಿ ಬಹಳ ಮುಖ್ಯವಾದದ್ದು ಮಂಡಿ ಚಿಪ್ಪು ಬದಲಾವಣೆ, ಸೀಳು ತುಟಿ ಮತ್ತು ದವಡೆ ಇವುಗಳ ಸರ್ಜರಿ, ಕೃತಕ ಕೈಕಾಲು ಜೋಡಣೆ, ಕೃತಕ ದಂತಪಂಕ್ತಿ ಜೋಡಣೆ. ಇಷ್ಟಲ್ಲದೆ ಪ್ರತಿ ವರ್ಷ ಸಾವಿರಾರು ದಾನಿಗಳಿಂದ ರಕ್ತದಾನ ಮತ್ತು ಪೊಲೀಸ್ ಸಿಬ್ಬಂದಿಗೆ ಆರೋಗ್ಯ ತಪಾಸಣೆ ಹಾಗೂ ಎಲ್ಲ ರೀತಿಯ ಹೊರರೋಗಿಗಳಿಗೆ ಅತಿ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಮತ್ತು ವೈದ್ಯಕೀಯ ಸಮಾಲೋಚನೆ ನೀಡಲಾಗುತ್ತಿದೆ. ಸೀಳು ತುಟಿ ಮತ್ತು ಚರ್ಮಗಳ ಸಮಸ್ಯೆ ಇದ್ದ ಸುಮಾರು 2,900 ರೋಗಿಗಳಿಗೆ ಉಚಿತವಾಗಿ ಅಮೆರಿಕದ ರೋಟೋಪ್ಲಾಸ್ಟ್ ಸ್ವಯಂ ಸೇವಾ ಸಂಸ್ಥೆಯೊಂದಿಗೆ ಕೈಜೋಡಿಸಿ ನಮ್ಮ ಆಸ್ಪತ್ರೆ ಯಶಸ್ವಿಯಾಗಿ ಸರ್ಜರಿ ನಡೆಸಿಕೊಟ್ಟಿದೆ. ಸುಮಾರು 1,000ಕ್ಕೂ ಹೆಚ್ಚು ಕೃತಕ ಕೈಕಾಲುಗಳ ಜೋಡಣೆಯನ್ನು ಉಚಿತವಾಗಿ ಹಾಗೂ ಕೆಲವೊಮ್ಮೆ ಅತಿ ಕಡಿಮೆ ಬೆಲೆಯಲ್ಲಿ ಅಲ್ಲದೆ ಅನೇಕ ಸ್ವಯಂ ಸೇವಾ ಸಂಸ್ಥೆಗಳ ಸಹಯೋಗದೊಂದಿಗೆ ಯಶಸ್ವಿಯಾಗಿ ಮಾಡಲಾಗಿದೆ. ಸುತ್ತಮುತ್ತಲಿನ ಗ್ರಾಮಗಳಿಂದ ಆಯ್ದುಕೊಂಡ 1 ಲಕ್ಷ ಬಡವರಿಗೆ ಮತ್ತು ಕಡುಬಡವರಿಗೆ ಉಚಿತವಾದ ಕಣ್ಣಿನ ಪೊರೆ ನಿವಾರಣೆ ಚಿಕಿತ್ಸೆಯನ್ನು ಕೂಡ ನೀಡಲಾಗಿದೆ. ಪ್ರತಿ ವರ್ಷ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಸುಮಾರು 50 ಉಚಿತ ಆರೋಗ್ಯ ತಪಾಸಣೆ ಕ್ಯಾಂಪ್ಗಳನ್ನು ಕೂಡ ನಡೆಸಲಾಗ್ತಿದೆ. ಇದಕ್ಕಾಗಿಯೇ ಪ್ರತ್ಯೇಕವಾಗಿ ಡಿಸೈನ್ ಮಾಡಿದ ಆ್ಯಂಬುಲೆನ್ಸ್ನಲ್ಲಿ ಹತ್ತಿರದ ಕುಗ್ರಾಮಗಳಿಗೆ ತೆರಳಿ ನಮ್ಮ ವೈದ್ಯಕೀಯ ಸಿಬ್ಬಂದಿ ಆರೋಗ್ಯ ತಪಾಸಣೆ ಮಾಡಿ ಕೆಲವೊಮ್ಮೆ ಅಲ್ಲಿಯೇ ಚಿಕಿತ್ಸೆಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಇಷ್ಟಲ್ಲದೆ ಕ್ಯಾನ್ಸರ್ ಚಿಕಿತ್ಸೆಗಾಗಿ ಸರ್ಜಿಕಲ್ ಆನ್ಕಾಲಜಿ, ಮೆಡಿಕಲ್ ಆನ್ಕಾಲಜಿ, ರೇಡಿಯೇಷನ್ ಆನ್ಕಾಲಜಿ, ಪ್ಯಾಲಿಯೇಟಿವ್ ಕೇರ್, ಪ್ರಿವೆಂಟಿವ್ ಆನ್ಕಾಲಜಿ ಎಂಬ ಹೊಸ ಚಿಕಿತ್ಸೆಗಳನ್ನು ಕೂಡ ನೀಡಲು ವ್ಯವಸ್ಥೆ ಮಾಡಿಕೊಳ್ಳಲಾಗುತ್ತಿದೆ. ಮೂತ್ರಪಿಂಡ ಕಸಿ ಮತ್ತು ಜೋಡಣೆಯಲ್ಲಿ ನಮ್ಮ ಮೆಡಿಕಲ್ ಕಾಲೇಜ್ ಮತ್ತು ಹಾಸ್ಪಿಟಲ್ ಅತ್ಯುತ್ತಮ ಸೇವೆ ಸಲ್ಲಿಸುತ್ತಿದ್ದು ಇದುವರೆಗೂ 40 ಮೂತ್ರಪಿಂಡ ಜೋಡಣೆ ಮತ್ತು ಕಸಿ ಮಾಡಿ ಅನೇಕ ಜೀವಗಳ ಉಳಿವಿಗೆ ಕಾರಣವಾಗಿದೆ. ನಮ್ಮ ಸಂಸ್ಥೆಯು MBBS ಮತ್ತು MD ಕೋರ್ಸ್ಗಳನ್ನು ಮಾತ್ರ ಅಲ್ಲದೆ ಫಿಸಿಯೋಥೆರಪಿ, ಕ್ಲಿನಿಕಲ್ ಸೈಕಾಲಜಿ, ನರ್ಸಿಂಗ್, ಫಾರ್ಮಸಿ ಮತ್ತು ಇನ್ನಿತರ ವೈದ್ಯಕೀಯ ಮತ್ತು ಅರೆ ವೈದ್ಯಕೀಯ ಕೋರ್ಸ್ಗಳನ್ನು ಕೂಡ ನಮ್ಮ ಮೆಡಿಕಲ್ ಕಾಲೇಜ್ ಮತ್ತು ಆದಿಚುಂಚನಗಿರಿ ಯೂನಿವರ್ಸಿಟಿಯ ವತಿಯಿಂದ ನೀಡಲಾಗ್ತಾ ಇದೆ. ಇಷ್ಟೆಲ್ಲ ವೈದ್ಯಕೀಯ ಸೌಲಭ್ಯಗಳು ಬೆಂಗಳೂರಿನ ಜನತೆಗೂ ಲಭ್ಯವಾಗಬೇಕೆಂಬ ಆಶಯದಲ್ಲಿ ಆದಿಚುಂಚನಗಿರಿ ಮಠದ 72ನೇ ಪೀಠಾಧಿಪತಿಗಳಾದ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ಬೆಂಗಳೂರಿನ ನಗರೂರಿನಲ್ಲಿ ಇನ್ನೊಂದು ಮೆಡಿಕಲ್ ಕಾಲೇಜು ಸ್ಥಾಪನೆ ಮಾಡಿ
ಅಲ್ಲಿಯೂ ಕೂಡ ಈ ಸೇವೆಯನ್ನು ನೀಡುತ್ತಾ ಬಂದಿದ್ದಾರೆ. ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ಮೆಡಿಕಲ್ ಕಾಲೇಜು ಮತ್ತು ಹಾಸ್ಪಿಟಲ್ ಅಂದರೆ BGS MCH ಹೆಸರಿನ ಈ ಕಾಲೇಜು 2024ರಲ್ಲಿ ಸ್ಥಾಪನೆಯಾಗಿದ್ದರೂ ಈಗಾಗಲೇ ಸುತ್ತಮುತ್ತಲಿನ ಬಡಾವಣೆಗಳಲ್ಲಿ ಮತ್ತು ಗ್ರಾಮಗಳಲ್ಲಿ ಅತ್ಯುತ್ತಮ ವೈದ್ಯಕೀಯ ಸೇವೆಗೆ ಹೆಸರುವಾಸಿಯಾಗಿದೆ. ಇಲ್ಲಿ ಕೂಡ ನಾವು ತಿಳಿಸಿದ ಎಲ್ಲ ರೀತಿಯ ವೈದ್ಯಕೀಯ ಮತ್ತು ಅರೆ ವೈದ್ಯಕೀಯ ಶಿಕ್ಷಣ ಮತ್ತು ಸೇವೆಗಳನ್ನು ಅತಿ ಕಡಿಮೆ ಬೆಲೆಯಲ್ಲಿ ನೀಡಲಾಗುತ್ತಿದೆ. ಮತ್ತೊಂದು ಹೆಮ್ಮೆಯ ವಿಷಯವೆಂದರೆ ಈ ಎರಡೂ ಮೆಡಿಕಲ್ ಕಾಲೇಜುಗಳ ಪ್ರಾಧ್ಯಾಪಕರು ಕೇವಲ ಚಿಕಿತ್ಸೆ ಮತ್ತು ಶಿಕ್ಷಣ ನೀಡುವುದಷ್ಟೇ ಅಲ್ಲದೆ ಅನೇಕ ಸಂಶೋಧನಾ ಲೇಖನಗಳನ್ನು ಪ್ರತಿಷ್ಠಿತ ರಿಸರ್ಚ್ ಜರ್ನಲ್ಗಳಲ್ಲಿ ಪ್ರಕಟ ಮಾಡಿದ್ದಾರೆ. ಈ ರೀತಿ ಪ್ರಕಟ ಮಾಡಿದ ಸಂಶೋಧನಾ ಲೇಖನಗಳು ದೇಶದಲ್ಲಷ್ಟೇ ಅಲ್ಲದೆ ವಿದೇಶದಲ್ಲಿ ಕೂಡ ನಮ್ಮ ಸಂಸ್ಥೆಯ ಕೀರ್ತಿ ಪತಾಕೆ ಹಾರಿಸಿವೆ. ನಮ್ಮ ಈ ಮೆಡಿಕಲ್ ಕಾಲೇಜಿನಲ್ಲಿ ನಡೆಸಿದ ಸಂಶೋಧನೆಗಳು ಅನೇಕ ಬಾರಿ ಹೊಸ ಚಿಕಿತ್ಸಾ ವಿಧಾನಗಳಾಗಿ ಮೆಡಿಕಲ್ ಜರ್ನಲಲ್ಲಿ ಪ್ರಕಟವಾಗಿ ಈಗಾಗಲೇ ಪ್ರಾಕ್ಟೀಸಿಗೆ ಕೂಡ ಬಂದಿವೆ. 1918ರಲ್ಲಿ ಆದಿಚುಂಚನಗಿರಿ ವಿಶ್ವವಿದ್ಯಾನಿಲಯವು ಸ್ಥಾಪನೆಗೊಂಡು ಅದರೊಂದಿಗೆ ಈ ಎಲ್ಲ ಕಾಲೇಜುಗಳು ಸಂಯೋಜನೆಗೊಂಡಿವೆ. ಆದಿಚುಂಚನಗಿರಿ ವಿಶ್ವವಿದ್ಯಾಲಯವು ಒಂದು ಮಲ್ಟಿಡಿಸಿಪ್ಲಿನರಿ ಯೂನಿವರ್ಸಿಟಿ. ಈ ಯೂನಿವರ್ಸಿಟಿನಲ್ಲಿ ಎಂಜಿನಿಯರಿಂಗ್, ಮ್ಯಾನೇಜ್ಮೆಂಟ್, ಹ್ಯುಮ್ಯಾನಿಟಿ, ಬೇಸಿಕ್ ಆ್ಯಂಡ್ ನ್ಯಾಚುರಲ್ ಸೈನ್ಸಸ್, ಎಜುಕೇಷನ್, ಫಾರ್ಮಸಿ, ನರ್ಸಿಂಗ್, ಅಲೈಡ್ ಹೆಲ್ತ್ ಸೈನ್ಸಸ್ ಮತ್ತು ಮೆಡಿಕಲ್ ಸೈನ್ಸಸ್ ವಿಭಾಗಗಳಲ್ಲಿ ಪದವಿ ಅಷ್ಟೇ ಅಲ್ಲದೆ ಸ್ನಾತಕೋತ್ತರ ಮತ್ತು PhD ವ್ಯಾಸಂಗಕ್ಕೆ ಕೂಡ ಅವಕಾಶ ಮಾಡಿಕೊಡಲಾಗಿದೆ. ಈ ರೀತಿ ಸಂಯೋಜನೆಗೆ ಒಳಪಟ್ಟ ಕಾಲೇಜುಗಳ ಸಂಖ್ಯೆ 14. ಈ ಎಲ್ಲ ವಿದ್ಯಾಸಂಸ್ಥೆಗಳಲ್ಲೂ ಅತ್ಯಂತ ನುರಿತ ಪ್ರಾಧ್ಯಾಪಕರು ಮತ್ತು ಸಿಬ್ಬಂದಿಗಳ ಮೂಲಕ ಶಿಕ್ಷಣವನ್ನು ನೀಡಲಾಗುತ್ತಿದ್ದು ಅನೇಕ ವಿದ್ಯಾರ್ಥಿಗಳ ಜೀವನವನ್ನು ರೂಪಿಸಿಕೊಟ್ಟಿದ್ದಾರೆ. ಆದಿಚುಂಚನಗಿರಿ ಯೂನಿವರ್ಸಿಟಿಯಿಂದ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಅಲ್ಲದೆ PhD ಅನ್ನು ಪಡೆದಂತಹ ಅನೇಕ ಹಿರಿಯ ವಿದ್ಯಾರ್ಥಿಗಳು ಇಂದು ದೇಶ ವಿದೇಶಗಳಲ್ಲಿ ಅವರವರ ಕ್ಷೇತ್ರದಲ್ಲಿ ಪಂಡಿತರಾಗಿ ಹಾಗೂ ಅವರವರ ಕ್ಷೇತ್ರದಲ್ಲಿ ಪರಿಣಿತರಾಗಿ ಹೆಸರುವಾಸಿಯಾಗಿದ್ದಾರೆ. ಗ್ರಾಮೀಣ ವಿಭಾಗದಲ್ಲಿ ಗುರೂಜಿಯವರ ಮಾರ್ಗದರ್ಶನದಲ್ಲಿ ಮತ್ತು ನೇತೃತ್ವದಲ್ಲಿ ಸ್ಥಾಪನೆಗೊಂಡ ಈ ವಿದ್ಯಾಸಂಸ್ಥೆಗಳು ಲಕ್ಷಾಂತರ ವಿದ್ಯಾರ್ಥಿಗಳ ಮತ್ತು ಅವರ ಪೋಷಕರ ಆಶಾದೀಪಗಳಾಗಿವೆ. ನಮ್ಮ ಆಸ್ಪತ್ರೆಯಲ್ಲಿ ನ್ಯೂರಾಲಜಿ ವಿಭಾಗ ಅತ್ಯುತ್ತಮ ಸೇವೆಯನ್ನು ನೀಡ್ತಾ ಇದೆ. ಈ ನ್ಯೂರಾಲಜಿ ವಿಭಾಗದಲ್ಲಿ ಕೂಡ ಅನೇಕ ಕಾಂಪ್ಲಿಕೇಟೆಡ್ ಕೇಸಸ್ ಇರ್ತದನ್ನು ಕೂಡ ನಾವು ಚಿಕಿತ್ಸೆ ಮಾಡಿ ಕಳಿಸ್ತಾ ಇದ್ದೇವೆ. ಇದರಲ್ಲಿ ತಲೆಗೆ ಪೆಟ್ಟು ಬಿದ್ದಂಥದ್ದಿರ್ಬೋದು, ಬೆನ್ನುಹುರಿಗೆ ಪೆಟ್ಟು ಬಿದ್ದಂಥವ್ರಿರ್ಬೋದು. ಇಂತಹ ರೋಗಿಗಳು ಇಲ್ಲಿಗೆ ಬಂದಾಗ ಅವರಿಗೆ ಸಂಪೂರ್ಣ ಚಿಕಿತ್ಸೆಯನ್ನು ನೀಡಿ ಅಲ್ಲದೆ ಚಿಕಿತ್ಸೆ ನಂತರ ಬೇಕಾದಂತಹ ವೈದ್ಯಕೀಯ ಸಲಹೆಗಳನ್ನು ಕೂಡ ನೀಡಿ ಅವರ ಜೀವನವನ್ನು ಹಸನು ಮಾಡುವ ಕೆಲಸ ಮಾಡ್ತಾ ಇದ್ದೇವೆ. ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಕ್ಯಾನ್ಸರ್ ಕುರಿತಂತೆ ಮಾಹಿತಿಯನ್ನು ಮಾಡಿಕೊಡ್ತಿದ್ದಾರೆ ಡಾಕ್ಟರ್ ವೆಂಕಟೇಶ್ ಎನ್ ಅವರು, ಕ್ಯಾನ್ಸರ್ ತಜ್ಞರು. ಸರ್ ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸರ್, ಕ್ಯಾನ್ಸರ್ ಅಂದರೆ ಏನು? ಕ್ಯಾನ್ಸರ್ ಅಂದರೆ ಒಂದು ಸೆಲ್ಲು ಅಬ್ನಾರ್ಮಲ್ ಆಗಿ ಬೆಳೆದು ಅಬ್ನಾರ್ಮಲ್ ಆಗಿ ರಕ್ತ ಹೀರ್ಕೊಂಡು ಅಬ್ನಾರ್ಮಲ್ ಆಗಿ ಬೇರೆ ಬೇರೆ ಸ್ಪ್ರೆಡ್ ಆಗೋಂಥದಕ್ಕೆ ನಾರ್ಮಲ್ ಜೀವಕೋಶದ ಥರ ಕೆಲಸ ಮಾಡಲ್ಲ. ಅದು ಅಬ್ನಾರ್ಮಲ್ ಬಿಹೇವಿಯರು, ಅಬ್ನಾರ್ಮಲ್ ಆಗಿ ಬೆಳೀತದೆ, ಅಬ್ನಾರ್ಮಲ್ ಬೇರೆ ಕಡೆ ಸ್ಪ್ರೆಡ್ ಆಗ್ತದೆ. ಅಬ್ನಾರ್ಮಲ್ ಆಗಿರೋದಕ್ಕೆ ಕ್ಯಾನ್ಸರ್ ಸೆಲ್ ಅಂತ ನಾವು ಹೇಳ್ತೀವಿ. ಯಾವುದೇ ಒಂದು ಸೆಲ್ ನಾರ್ಮಲ್ ಸೆಲ್ ಆಗೋ ಬದಲು ಅಬ್ನಾರ್ಮಲ್ ಸೆಲ್ ಅಂತ ನೋಡಿ, ಸಮಾಜದಲ್ಲಿ ನಾರ್ಮಲ್ ವ್ಯಕ್ತಿ ಬೇರೆ, ಕಳ್ಳ ಬೇರೆ. ಕಳ್ಳ ಏನಂದ್ರೆ ಅವನು ಅಬ್ನಾರ್ಮಲ್ ವ್ಯಕ್ತಿ. ಅವನು ಅಬ್ನಾರ್ಮಲ್ ವ್ಯಕ್ತಿ ಸಮಾಜದಲ್ಲಿ ಏನು ಕೆಟ್ಟದೇ ಮಾಡೋದು, ಅವನು ಕಳ್ತನ ಮಾಡೋದು, ದರೋಡೆ ಮಾಡೋದು, ಇವೆಲ್ಲ ಮಾಡೋದು. ಅದೇ ಥರ ಕ್ಯಾನ್ಸರು ಅಷ್ಟೇ. ಅಬ್ನಾರ್ಮಲ್ ಆಗಿ ಬೆಳೆದು ನಾರ್ಮಲ್ ಸಮಾಜಕ್ಕೆ ಹೊಂದಾಣಿಕೆ ಇಲ್ದಂಗೆ ವೈಯಕ್ತಿಕ ಇಚ್ಛೆಯಿಂದ ಕ್ರೂರತೆಯಿಂದ ಬೆಳೆದು ಜೀವಕ್ಕೆ ಹಾನಿ ಮಾಡೋಂಥ ಸೆಲ್ಗಳಿಗೆ ಕ್ಯಾನ್ಸರ್ ಸೆಲ್. ಅದು ಕಳ್ಳ ಅಂತಲೇ ಹೇಳ್ಬಾರ್ದು. ನೀವೀಗ ಹೋಲಿಕೆ ಭಾಳ ಚೆನ್ನಾಗಿ ಕೊಟ್ರಿ. ಆ ಸೆಲ್ಲು ಒಂದು ಅಬ್ನಾರ್ಮಲ್ ಆದ ತಕ್ಷಣನೇ ನಮಗೆ ತೊಂದರೆಗಳು ಗೊತ್ತಾಗಲ್ಲ. ಹೌದು ಅಲ್ವಾ? ಹೌದು. ಯಾವಾಗ ಕಾಣಿಸ್ಕೊಳ್ಳೋಕೆ? ಈಗ ಮೇಡಮ್, ಈಗ ಒಬ್ಬ ಕಳ್ಳ, ಅದಕ್ಕೆ ಉದಾಹರಣೆ, ಒಬ್ಬ ಕಳ್ಳ ಇವತ್ತೇ ಕಳ್ಳ ಆಗಲ್ಲ. ಅವನು ಸುಮಾರು ಒಂದು 10 ವರ್ಷ ನೋಡ್ತಾ ಇರ್ತಾನೆ, ಅಬ್ಸರ್ವ್ ಮಾಡ್ತಾ ಇರ್ತಾನೆ. ಅಬ್ಸರ್ವ್ ಮಾಡಿ 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 10 ವರ್ಷಕ್ಕೆ ಅವ್ನು ಕಳ್ಳ ಆಗ್ತಾನೆ. ಅದು ಕಳ್ಳ ಆಗಬೇಕು ಅಂತ ಅವ್ನ ಮನಸ್ಸಲ್ಲಿ ಪರಿವರ್ತನೆ ಆಗುತ್ತೆ. ಪರಿವರ್ತನೆ ಆದಮೇಲೆ ಒಂದು 10 ವರ್ಷ ಆದಮೇಲೆ ಕಳ್ತನಕ್ಕೆ ಶುರು ಮಾಡ್ತಾನೆ. ಸೊ ಅದಕ್ಕೆ ನಾವು ಇನಿಷಿಯೇಷನ್, ಪ್ರಮೋಷನ್, ಪ್ರೋಗ್ರೆಷನ್ ಅಂತ ಹೇಳ್ತೀವಿ. ಯಾವುದೇ ಒಂದು ಕ್ಯಾನ್ಸರ್ ಸೆಲ್ಲು ಫಸ್ಟು ನಾರ್ಮಲ್ ಸೆಲ್ಲಿಂದ ಅಬ್ನಾರ್ಮಲ್ ಸೆಲ್ ಆಗ್ತವೆ. ಅಬ್ನಾರ್ಮಲ್ ಸೆಲ್ ಆದಾಗ ಅದು ನೋಡ್ತಾ ಇರ್ತದೆ. ಆಮೇಲೆ ಅದು ಕ್ಯಾನ್ಸರ್ ಸೆಲ್ಲಾಗಿ ಪರಿವರ್ತನೆಗೊಂತದೆ. ಅದೊಂದು 10 ವರ್ಷ ಆಯ್ತದೆ. ಆಮೇಲೆ ಕ್ಯಾನ್ಸರ್ ಸೆಲ್ ಆದಮೇಲೆ ದೇಹಕ್ಕೆಲ್ಲ ಕೆಟ್ಟದ್ದು ಉಂಟು ಮಾಡೋಕ್ಕೆ ಶುರು ಮಾಡುತ್ತೆ. ಈ ಕಳ್ಳ ಹೆಂಗೋ ಒಂದೇ ದಿವಸ ಕಳ್ಳ ಆಗಲ್ಲ. ಅವನು 3 ಹಂತದಲ್ಲಿ ಆಯ್ತಾನೆ. ಫಸ್ಟ್ ನೋಡ್ತಾನೆ, ಅಬ್ಸರ್ವ್ ಮಾಡ್ತಾನೆ, ಆಮೇಲೆ ಪ್ರಾಕ್ಟಿಕಲಾಗಿ ಕೆಲಸ ಶುರು ಮಾಡ್ತಾರೆ. ಹಂಗೆ ಕ್ಯಾನ್ಸರು ಅಷ್ಟೇ. ಅಬ್ನಾರ್ಮಲ್ ಬೆಳವಣಿಗೆ ಆಗುತ್ತೆ, ನೋಡುತ್ತೆ, ಆಮೇಲೆ
ಪ್ರಕೃತಿ ನಮ್ಮ ದೇಹಕ್ಕೆ ಹೊಂದ್ಕೊಳ್ದೇನೆ ಅದ್ರ ಪಾಡು ಸ್ವ-ಇಚ್ಛೆಯಿಂದ ಬದುಕಕ್ಕೆ ಶುರು ಮಾಡ್ತದೆ. ಅದು ಯಾವುದೇ ಸೆಲ್ಗಳಲ್ಲಿ ಯಾವುದೇ ಅಲ್ಲಿ ಕಂಟ್ರೋಲ್ ಇಲ್ದಂಗೆ ತನ್ನಷ್ಟು ತಾನೇ ಬೆಳೆಯಕ್ಕೆ ಶುರು ಮಾಡ್ತದೆ. ಸರ್, ನೂರಾರು ಥರದ ಕ್ಯಾನ್ಸರ್ಗಳಿದೆ. ನಮ್ಮ ದೇಶದಲ್ಲಿ ಯಾವ್ಯಾವ ಥರದ ಕ್ಯಾನ್ಸರ್ಗಳು ಹೆಚ್ಚು? ಮೇಡಮ್, ಭಾರತದಲ್ಲಿ ಮಹಿಳೆಯರಲ್ಲಿ ಈ ಇತ್ತೀಚಿನ ಟ್ರೆಂಡ್ಗಳು ಬದಲಾವಣೆ ಆಗ್ತಾ ಇರ್ತದೆ. ಮಹಿಳೆಯರಲ್ಲಿ ಗರ್ಭಕೋಶದ ಸಿಎ ಸರ್ವಿಕ್ಸ್ ಕ್ಯಾನ್ಸರ್ ಅಂತ ಹೇಳ್ತೀವಿ, ಸಿಎ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ಪುರುಷರಲ್ಲಿ ಸಿಎ ಲಂಗ್, ಸಿಎ ಪ್ರಾಸ್ಟೇಟ್, ಈ ಕ್ಯಾನ್ಸರ್ಗಳು ಸ್ಟಾಪ್. ಆಮೇಲೆ ಜೊತೆಗೆ GI ಸ್ಟಮಕ್ಗಳು ಅಲ್ಲೂ ಆ ಕಡೆನೂ ಬರ್ತವೆ, ಈ ಕಡೆ ಬರ್ತವೆ. ಸ್ಟಮಕ್ ಕ್ಯಾನ್ಸರ್, ಪಿತ್ತಕೋಶ ಕ್ಯಾನ್ಸರು, ಇದು ಇಬ್ಬರಲ್ಲೂ ಬರ್ತಾ ಇರ್ತದೆ. ಮೋಸ್ಟ್ ಕಾಮನ್ ಕ್ಯಾನ್ಸರ್ ಪುರುಷರಲ್ಲಿ ಲಂಗ್ ಕ್ಯಾನ್ಸರ್, ಪ್ರಾಸ್ಟೇಟ್ ಕ್ಯಾನ್ಸರ್, ಬಾಯಿ ಕ್ಯಾನ್ಸರ್. ಬಾಯಿ ಕ್ಯಾನ್ಸರ್ ಯಾಕೆ ಬರ್ತದೆ ಅಂದರೆ ಅವರೆಲ್ಲ ತಂಬಾಕು ಹೊಗೆ ಹೊಡಿತಾರೆ. ಮೋಸ್ಟ್ ಗಂಡಸರಲ್ಲಿ 3 ಕ್ಯಾನ್ಸರು, ಹೆಂಗಸರಲ್ಲಿ ಸರ್ವಿಕ್ಸು, ಬ್ರೆಸ್ಟು, ಓವರಿ, ಈ 3 ಕ್ಯಾನ್ಸರ್. ಹೆಣ್ಮಕ್ಳಿಗೆ ಸ್ಥಿಮಿತವಾದ ಕಾಯಿಲೆ, ಗಂಡು ಮಕ್ಕಳಿಗೆ ಅಂತ ಕಾಯಿಲೆ. ಬಟ್ ಇಬ್ಬರಲ್ಲೂ ತಗೊಂಡು 2 ಕಾಯಿಲೆ, ಕೆಲವು ಕ್ಯಾನ್ಸರ್ಗಳು ಇಬ್ಬರಲ್ಲೂ ಬರ್ತವೆ. ಉದಾಹರಣೆಗೆ ಸ್ಟಮಕ್ ಕ್ಯಾನ್ಸರ್ ಇಬ್ಬರಲ್ಲೂ ಬರ್ತದೆ, ಇಂಟೆಸ್ಟೈನಲ್ ಕ್ಯಾನ್ಸರ್ ಇಬ್ಬರಲ್ಲೂ ಬರ್ತದೆ. ಅದಕ್ಕೋಸ್ಕರ ಪುರುಷರಲ್ಲಿ ಬಾಯಿ ಕ್ಯಾನ್ಸರ್, ಮಹಿಳೆಯರಲ್ಲಿ ಸ್ತನ ಕ್ಯಾನ್ಸರ್. ಇತ್ತೀಚೆಗೆ ತುಂಬಾ ಕ್ಯಾನ್ಸರ್ಗಳು ಹೆಚ್ಚಾಗಿ ಕಾಣಿಸ್ಕೊಳ್ತಿದೆ ಅಂತಾರಲ್ಲ, ಅದಕ್ಕೇನು ಕಾರಣ? ಮೇಡಮ್, ಇತ್ತೀಚಿನ ದಿನಗಳಲ್ಲಿ ನನ್ನ ಅಭಿಪ್ರಾಯದಲ್ಲಿ ಕ್ಯಾನ್ಸರು ಅವತ್ತಿನ ಜನಸಂಖ್ಯೆಗೆ ಅನುಗುಣವಾಗಿ ಅಷ್ಟೇ ಕ್ಯಾನ್ಸರ್ಗಳು ರೋಗ ಇರ್ತಿದ್ವು ಅಂತ ನಾನು ಅನಿಸ್ತಾ ಇದೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಇನ್ವೆಸ್ಟಿಗೇಷನ್ಗಳಲ್ಲಿ ಈಗ MRI, ಅಲ್ಟ್ರಾಸೌಂಡ್, CT ಸ್ಕ್ಯಾನ್, ಯಾರೇ ಒಂದು ಕೆಲಸಕ್ಕೆ ರೆಗ್ಯುಲರ್ ಮೊದಲು ಅಲ್ಟ್ರಾಸೌಂಡ್ ಮಾಡಿಸ್ತಿರ್ಲಿಲ್ಲ. ಈಗ ಅಲ್ಟ್ರಾಸೌಂಡ್ ಮಾಡಿದ್ರೆ ನನಗೆ ಒಂದು ಕಾಯಿಲೆ ಕಂಡುಹಿಡಿಯುತ್ತೆ. ಸೊ ಅದಕ್ಕೋಸ್ಕರ ಆಕ್ಸಿಡೆಂಟಲಿ ಡಿಟೆಕ್ಟೆಡ್ ಲೀಜನ್ಸ್ ಅಂತ ನಾವು ಹೇಳ್ತೀವಿ. ಈಗ ನಾವು ಏನಕ್ಕೋ ಸ್ಕ್ಯಾನಿಂಗ್ ಮಾಡೋಕ್ಕೆ ಹೋಗ್ತೀವಿ, ಅದೇ ಟೈಮಲ್ಲಿ ನಾವು ಅಲ್ಟ್ರಾಸೌಂಡ್ ಮಾಡಿದಾಗ ಅವ್ನ ಹೊಟ್ಟೆ ನೋವಿಗೆ ಬೇರೆ ಕಾರಣ ಏನೋ ಇರ್ತದೆ, ಅದು ಬೇರೆ ಇನ್ನೊಂದು 5-6 ಥರ ಕಂಡುಹಿಡಿತದೆ. ಪೆಟ್ ಸ್ಕ್ಯಾನ್, CT ಸ್ಕ್ಯಾನ್ ಒಂದೊಂದು ಕಾಯಿಲೆ ಒಂದೊಂದು ಎಕ್ಸ್ಟ್ರಾ ಕಂಡುಹಿಡಿತದೆ. ಸೊ ಅದ್ರ ಜೊತೆಗೆ ಸಾರ್ವಜನಿಕರ ಅವೇರ್ನೆಸ್ಸು, ಸಾರ್ವಜನಿಕ ಅವೇರ್ನೆಸ್ ನೀಡೋಂಥ ಮಾಧ್ಯಮ, ಪತ್ರಿಕೆಗಳು, ಇಂಟರ್ನೆಟ್ಟು ಇವೆಲ್ಲ ಇರೋದ್ರಿಂದ ನಮಗೆ ಕ್ಯಾನ್ಸರು ಜಾಸ್ತಿ. ಮೊದಲು ನಾವು ಒಂದೇನೋ ಉದಾಹರಣೆಗೆ ಅಮೇರಿಕದಲ್ಲಿ ನಡೆದಂಥ ಘಟನೆ ಇಲ್ಲಿಗೆ ಬರಬೇಕಾದ್ರೆ ಮಿನಿಮಮ್ 15-20 ದಿವಸ ಆಗ್ತಿತ್ತು. ಈಗ ಅಮೇರಿಕಾದಲ್ಲಿ ನಡೀತಿದ್ರೆ ಈಗ ತಕ್ಷಣ ಅಲ್ಲೇನು ನಡೀತಿದೆ ಇಲ್ಲ ಬಂದ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಅಮೇರಿಕದಲ್ಲಿ ಏನಪ್ಪ ಇಷ್ಟು ಬೇಗ ಈಗ ನಡೀತಾ ಇದೆ ಅಂತ ನಾವು ಹೇಳೋಂಗಿಲ್ಲ. ಮಾಧ್ಯಮ, ಅಂತರ್ಜಾಲ ಬಂದ್ಮೇಲಿಂದ ನಮಗೆ ಮಾಹಿತಿ ಜಾಸ್ತಿ ಆಗ್ತಾ ಇದೆ ವಿನಃ ಅಷ್ಟೇ ಕ್ಯಾನ್ಸರು, ಅಷ್ಟೇ ಅದೇ ಕೆಲಸಗಳು ಅದೇ ನಡೀತಿತ್ತು ಅಂತ ನಾನು ಅಭಿಪ್ರಾಯ ಪಡ್ತೀನಿ. ಕಾರಣಗಳು ಏನೇನು ಸರ್ ಇದಕ್ಕೆ? ಬೇರೆ ಬೇರೆ ಕ್ಯಾನ್ಸರ್ಗೆ ಬೇರೆ ಬೇರೆ ರೀತಿಯ ಕಾರಣ. ಓವರಾಲ್ ಕ್ಯಾನ್ಸರ್ ಈಗ ನೋಡಿ, GI ಕ್ಯಾನ್ಸರ್ಸ್ ಅಂತ ಹೇಳ್ತೀವಿ, ನೆಕ್ಸ್ಟ್ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಹೇಳ್ತೀವಿ, ಸರ್ವೈಕಲ್ ಕ್ಯಾನ್ಸರ್ ಹೇಳ್ತೀವಿ, ಓರಲ್ ಕ್ಯಾನ್ಸರ್. ನಿಮ್ಗೆ ಕಾಮನ್ ಆಗಿ ಜನಗಳು ಯಾರು ಜರ್ದ, ಪಾನ್ ಪರಾಗ್, ಸ್ಮೋಕಿಂಗ್ ಮಾಡ್ತಾರೆ ಅವರಲ್ಲಿ ಬಾಯಿ ಕ್ಯಾನ್ಸರ್ ಸಾಮಾನ್ಯವಾಗಿ ಕಂಡುಬರ್ತದೆ ಒಂದು. ಈಗ ನೆಕ್ಸ್ಟು ಯಾರು ಸರ್ವೈಕಲ್ ಕ್ಯಾನ್ಸರ್, ಈಗ HPV ಇನ್ಫೆಕ್ಷನ್ ಎಲ್ಲಿ ಜಾಸ್ತಿ ಇರ್ತದೆ ಅಲ್ಲಿ ಸರ್ವೈಕಲ್ ಕ್ಯಾನ್ಸರ್ ಬರುತ್ತೆ ಅಂತ ಹೇಳ್ತಾರೆ. ಇದು ಕೆಲವು ಸನ್ಲೈಟ್ ಎಕ್ಸ್ಪೋಸ್ ಹೋದ್ರೆ ಮೆಲನೋಮಾ, ಸ್ಕ್ವಾಮಸ್ ಸೆಲ್ ಕಾರ್ಸಿನೋಮಾ ಬರುತ್ತೆ ಅಂತ ಹೇಳ್ತಾರೆ. ಇನ್ನು ಊಟದ್ದು ಸ್ಪೈಸಿ, ಸ್ಪಿರಿಟ್ ಇವೆಲ್ಲ ತಿಂದಾಗ ಜಠರದ ಕ್ಯಾನ್ಸರ್ ಜಾಸ್ತಿ ಸಾಧ್ಯತೆ ಅಂತ ಹೇಳ್ತೀವಿ. ಇದು ಏನಂದ್ರೆ ಕೆಲವು ಟೈಮ್ ಯಾರೂ ಕಾರಣ ಇರಲ್ಲ, ಅಂಥವ್ರಿಗೂ ಕೆಲವು ಜನ ಬರ್ತಾರೆ, ಏನ್ ಸರ್ ನಾನು ಬೀಡಿ ಸೇದಲ್ಲ, ಸಿಗರೇಟ್ ಸೇದಲ್ಲ, ಒಂದು ಕೆಟ್ಟ ಚಾಳಿನೂ ಇಲ್ಲ ನನ್ನಲ್ಲಿ, ಆದ್ರೆ ನನಗೆ ಕ್ಯಾನ್ಸರ್ ಬಂದಿದೆ. ಅದು ಅನುವಂಶಿಕ ಕ್ಯಾನ್ಸರ್ ಅಂತ ಹೇಳಿ. ಅನುವಂಶಿಕ ಕ್ಯಾನ್ಸರ್ ಜೆನೆಟಿಕ್ ಕ್ಯಾನ್ಸರ್. ತಾಯಿಗಿದ್ರೆ ಮಕ್ಕಳಿಗೆ ಬರೋ ಕ್ಯಾನ್ಸರ್, ಉದಾಹರಣೆಗೆ ಬ್ರೆಸ್ಟ್ ಕ್ಯಾನ್ಸರ್ ತಾಯಿಗಿದ್ರೆ ಮಕ್ಕಳು ಬರುತ್ತೆ. ದಯವಿಟ್ಟು ಎಲ್ಲರೂ ಈ ಸಂದರ್ಭ ನಾನು ಹೇಳಕ್ಕೆ ಇಷ್ಟಪಡೋದು, ತಾಯಿಗೆ ಕ್ಯಾನ್ಸರ್ ಬತ್ತು, ಮಗಳಿಗೆ ಫಸ್ಟ್ ಜನ್ರೇಷನ್, ಸೆಕೆಂಡ್ ಜನರೇಷನ್, ಆ ಥರನೇ ನಾವು ಎಲ್ಲಾನು ನಾವು ರಿಸ್ಕ್ ಅಸೆಸ್ ಮಾಡಕ್ಕೆ ಹೋದಾಗ ಸಾರ್ವಜನಿಕರಿಗೆ ತುಂಬ ಗೊಂದಲಕ್ಕೆ ಒಳಗಾಗ್ತಾರೆ. ಅದಕ್ಕೋಸ್ಕರ ಸಾರ್ವಜನಿಕರು ಕ್ಯಾನ್ಸರ್ನ ಒಂದು ಸಾಮಾನ್ಯ ಕಾಯಿಲೆ ಅಂತ ತಿಳ್ಕೊಳ್ಳಿ. ಶುಗರ್, ಡಯಾಬಿಟಿಸ್ ಥರನೇ ಟ್ರೀಟ್ಮೆಂಟ್ ಮಾಡೋಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಅದೇ ಥರ ಅದಕ್ಕೋಸ್ಕರ ನೀವು ಗಾಬರಿ ಪಡೋದು ಬೇಡ. ಕ್ಯಾನ್ಸರ್ ಅಂದರೆ ತುಂಬ ಚಿಕಿತ್ಸೆಗಳಿದ್ದಾವೆ. ಅದಕ್ಕೆ ಜನಗಳಿಗೆ, ಸಾರ್ವಜನಿಕರಿಗೆ ಹೇಳ್ತೀವಿ, ಗಾಬರಿ ಪಡೋದು ಬೇಡ, ಧೈರ್ಯವಾಗಿ ಇದನ್ನು ಎದುರಿಸಲು ಸಿದ್ಧರಾಗಿರಿ ಅಂತ ಹೇಳ್ತೀವಿ. ಸರ್, ಇದರಿಂದ ದೂರ ಇರಬೇಕು ಅಂದರೆ ಸ್ಕ್ರೀನಿಂಗ್ ಒಂದೇ ದಾರಿ ಅಂತ ಅನಿಸುತ್ತೆ ಅಲ್ವಾ ಮೇಡಮ್? ಈಗ ಅದಕ್ಕೆ ಈಗ ತಾನೇ ಹೇಳಿದೆ, ಕ್ಯಾನ್ಸರ್ ಸ್ಕ್ರೀನಿಂಗ್ ಪ್ರೋಗ್ರಾಮ್ ಅನ್ನೋದು ಒಂದು ಶುಡ್ ಬಿ. ಯಾವಾಗ ಸ್ಕ್ರೀನಿಂಗ್ ಅಂದರೆ ಮಿನಿಮಮ್ ಈಗ CS ಸರ್ವಿಕ್ಸ್ ಉದಾಹರಣೆಗೆ ಒಂದು ಹೆಣ್ಣು ಮಗು ಒಂದು ಮಿನಿಮಮ್ ಒಂದು 20 ವರ್ಷದಿಂದ 40 ವರ್ಷವರೆಗೆ ಸ್ಕ್ರೀನಿಂಗ್ ಪ್ರೋಗ್ರಾಮ್ ಮಾಡಬೇಕು. ನಮ್ಮ ಮಧ್ಯದಲ್ಲಿ 75 ಕೋಟಿ ಜನಸಂಖ್ಯೆ ಹೆಣ್ಮಕ್ಳೇ ಇದ್ದಾರೆ. 75 ಕೋಟಿ ಜನಸಂಖ್ಯೆ ಹೆಣ್ಮಕ್ಳನ್ನ ನಾವು ಸ್ಕ್ರೀನಿಂಗ್ ಮಾಡಿದ್ರೆ ನಮಗೆ ಸಿಗದೆ, ಈಗ ಉದಾಹರಣೆಗೆ ಗೃಹ ಆರೋಗ್ಯ ಸ್ಕೀಮ್ ಇದೆ ಮೇಡಮ್, 22 ಲಕ್ಷ ಜನಕ್ಕೆ ಸ್ಕ್ರೀನಿಂಗ್ ಮಾಡಿದ್ದಾರೆ. 22 ಲಕ್ಷ ಸ್ಕ್ರೀನಿಂಗ್ ಮಾಡಿದಾಗ ಒಂದು
2,000 ಜನ ಸಸ್ಪೆಕ್ಟೆಡ್ CS ಸರ್ವಿಸ್ ಅಂತ ಸಸ್ಪೆಕ್ಟ್ ಮಾಡಿದ್ದಾರೆ. ಲೆಕ್ಕ ಹಾಕೊಳ್ಳಿ, 22 ಲಕ್ಷ ಜನಕ್ಕೆ 2,000 ಜನ ಸರ್ವಿಸ್ ಸಸ್ಪೆಕ್ಟ್ ಮಾಡೋದು ಅಂದರೆ ಮನೆಗೆ ಹೋಗಿ ಸ್ಟಡಿ ಮಾಡೋದು. 2,000 ಜನ 22ಕ್ಕೆ ಎಷ್ಟು % ಆಯಿತು? ಆ 2,000 ಕಾಯಿಲೆ ಕಂಡುಹಿಡಿಬೇಕಾದ್ರೆ ಪ್ರತಿ ವರ್ಷ 22,000 ಜನನು ಸ್ಕ್ರೀನಿಂಗ್ ಪ್ರೋಗ್ರಾಮ್ ಸಬ್ಜೆಕ್ಟ್ ಮಾಡಬೇಕು. ಅದಕ್ಕೆ ಐ ರಿಸ್ಕ್ ಅಂತ ಎಲ್ಲಿರ್ತದೆ, ಐ ರಿಸ್ಕ್ ಎಲ್ಲಿರ್ತದೆ ಅಂಥ ಜನಗಳನ್ನ ಸ್ಕ್ರೀನಿಂಗ್ ಮಾಡೋದು ಒಳ್ಳೆ. ಈಗ ಉದಾಹರಣೆಗೆ CA ಬ್ರೆಸ್ಟ್ ತಾಯಿಗಿದ್ರೆ ಸ್ಕ್ರೀನಿಂಗ್, ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್, ದಟ್ ಈಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಾಮ್. ಅವರು ಸ್ವಂತನೇ ಪರೀಕ್ಷೆ ಮಾಡ್ಕೊಂಡು ಅದೇ ಸಾಕು. ಸೆಲ್ಫ್ ಅವೇರ್ನೆಸ್ ಈಸ್ ಮೋರ್ ಇಂಪಾರ್ಟೆಂಟ್. ಸರ್, ಈಗ ಕ್ಯಾನ್ಸರ್ಗೆ ಲಸಿಕೆ ಇರುವಂಥದ್ದು ಕೇವಲ ಒಂದು ಕ್ಯಾನ್ಸರ್ಗೆ ಅಂತ ಅನ್ಸುತ್ತೆ. ಈ ಕ್ಯಾನ್ಸರ್ CS ಸರ್ವಿಸ್ ಲಸಿಕೆ ಅಂತಿದೆ, ಅದು ಕೊಡ್ತಾರೆ ಮೇಡಮ್. ಲಸಿಕೆ ಅದು HPV ಇನ್ಫೆಕ್ಷನ್ ಇದ್ದರೆ ಬರೋಂಥ CS ಸರ್ವಿಸ್ ಕಾಯಿಲೆಗೆ HPV ವ್ಯಾಕ್ಸಿನ್ ಇಮ್ಯುನೇಷನ್ ಕೊಡ್ತೀವಿ. ಒಂದು ಕಾರಣ ಕಂಡುಹಿಡಿದಿದ್ದಾರೆ ಅದರಿಂದ. ಬಟ್ ಅದು ವೈರಲ್ ಇನ್ಫೆಕ್ಷನಿಂದ ಬರೋಂಥ ಕ್ಯಾನ್ಸರ್. ಅದು ಆ ವೈರಲ್ ಇನ್ಫೆಕ್ಷನ್ ಬರೋಂಥ ಕ್ಯಾನ್ಸರ್ ಬರಲ್ಲ, ಬೇರೆ ಥರ ಬರ್ಬೋದು. ಅರ್ಥ ಅಂದರೆ ಯಾವ ಥರ? ಇದು ಕ್ಯಾನ್ಸರ್ಗೆ ಹೇಳಿದ್ನಲ್ಲ ಮೇಡಮ್, ಈಗ ನೆಕ್ಸ್ಟ್ ಜೆನೆಟಿಕ್ ಇರ್ಬೋದು, ವೈರಲ್ ಇನ್ಫೆಕ್ಷನ್ ಇರ್ಬೋದು, ರೇಡಿಯೇಷನ್ ಎಕ್ಸ್ಪೋಜರ್ ಇರ್ಬೋದು, ಅವು ತಿನ್ನೋ ಆಹಾರ ಪದ್ಧತಿ ಇರ್ಬೋದು, ಮತ್ತು ತಂಬಾಕು, ಇವೆಲ್ಲ ಹೇಳಿದ್ನಲ್ಲ. ಇವೆಲ್ಲ ಕಾರಣದ ಜೊತೆಲಿ ಒಂದು ಕಾರಣ HPV ಇನ್ಫೆಕ್ಷನ್. ನಾವೇನೇ ಊಟ ತಿಂದ್ರೆ HPV ಇನ್ಫೆಕ್ಷನಿಂದ ಬರೋಂಥ ಕಾಯಿಲೆ ತಡೆಗಟ್ಬೋದು ವಿನಃ ಬೇರೆ ಥರ ಬರೋಂಥ ಕಾಯಿಲೆಗಳನ್ನ ತಡೆಗಟ್ಟಕ್ಕಾಗಲ್ಲ. ಹೇಗೆ ಜಾಗರೂಕರಾಗಿರ್ಬೇಕು ಸರ್? ಮೇಡಮ್, ಜಾಗರೂಕರಾಗಿ ಅಂದ್ರೆ ಈಗ ಕ್ಯಾನ್ಸರ್ ಬ್ಲಡ್ ಟೆಸ್ಟ್ ಇಂದ ಗೊತ್ತಾಗಲ್ಲ, ಅಂದ್ರೆ ಸಹಜವಾಗಿ ಮೇಡಮ್ ಅದನ್ನ ಫಸ್ಟ್ ಆಫ್ ಆಲ್ ನಾನು ಈ ಜನಗಳಿಗೆ ಹೇಳೋದು ಇಷ್ಟಪಡೋದು, ನಾರ್ಮಲ್ ಜೀವನ ನಾರ್ಮಲ್ ಆಗಿ ನಡ್ಸೋಕೆ ಕಷ್ಟಪಡಿ. ನೀವು ಅತಿ ಚಿಂತೆ ಮಾಡಿದ್ರೆ, ಅತಿ ಯೋಚನೆ ಮಾಡಿದ್ರೆ ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸರೇ ಇರ್ತದೆ. BP ಇದೆ, ಶುಗರ್ ಇದೆ, ಡಯಾಬಿಟಿಸ್ ಇದೆ, ಆಕ್ಸಿಡೆಂಟ್ ಇದೆ, ಎಲ್ಲದಕ್ಕಿಂತ ಕ್ಯಾನ್ಸರ್ ಒಪ್ಕೊಳ್ಬೇಕು. ಮಾನಸಿಕ ಅಸ್ವಸ್ಥ ಆಗ್ಬಿಡ್ತೀವಿ. ಮಾನಸಿಕ ಅಸ್ವಸ್ಥ ಕಾಯಿಲೆಗಳು ಜನನು ಜಾಸ್ತಿ ಇದ್ದಾರೆ. ಒಂದ್ಸರಿ ನೀವು ಮಾನಸಿಕ ಅಸ್ವಸ್ಥರಾದರೆ ನಿಮಗೆ ಮನೇಲಿ ಕೆಲಸ ಮಾಡಲ್ಲ, ಆರ್ಥಿಕತೆ ಕುಂಟುತ್ತೆ. ಸೊ ಅದಕ್ಕೋಸ್ಕರ ಕ್ಯಾನ್ಸರ್ನ ಅದು ಒಂದು ಕಾಯಿಲೆ ಒಪ್ಕೊಳ್ಳೋಣ, ಬಟ್ ಆದರೆ ಅದಕ್ಕೋಸ್ಕರನೇ ಜೀವನ ಪರ್ಯಂತ ತಲೆ ಕೆಡಿಸ್ಕೊಂಡು ಬದುಕೋದು ಬೇಡ. ನಾರ್ಮಲ್ ಜೀವನ ಸಾಗಿಸಿ, ಭಗವಂತ ಆಶೀರ್ವಾದ ಇದ್ದೇ ಇರ್ತದೆ. ನಮ್ಮ ಪಾಡು ನಾವು ಕೆಲಸ ಮಾಡ್ಕೊಂಡು ಹೋಗೋದು, ಧೈರ್ಯವಾಗಿ ಮಾಡ್ಕೊಂಡೋಗಿ ಧೈರ್ಯದಿಂದ ಜೀವನ ಸಾಗಿಸೋದು ಕಲ್ತ್ಕೊಳ್ಳಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ನಾರ್ಮಲ್ ಆಗಿ ಜೀವನ ನಡೆಸಿ ಅಂತ ಹೇಳಿದ್ರಿ ಸರ್, ಹೇಗಿರಬೇಕು ಅಂದರೆ ಆರೋಗ್ಯಕರ ಜೀವನ ಶೈಲಿ ಹೇಗಿರಬೇಕು? ಮೇಡಮ್, ಫಸ್ಟು ಕೆಲವರಿಗೆ ಕ್ಯಾನ್ಸರಿಂದ ಬರೋಂಥದ್ದು ಯಾವುದು? ತಂಬಾಕು, ಹೊಗೆ ಸೊಪ್ಪು, ಈ ಚಟನ ಬಿಡಿ. ಎರಡನೇದು ಆಹಾರ ಪದ್ಧತಿ. ಒಂದು ಊಟದಲ್ಲಿ ಒಂದು ಚಪಾತಿ, ಒಂದು ಮುದ್ದೆ, ಒಂದು ಪಲ್ಯ, ಒಂದು ಮೊಸರು, ನಾರ್ಮಲ್ ನೀವು ಏನಿಗೆ ನಿಮ್ಮ ಗುಣಕ್ಕೆ ಏನಂತ ಊಟ ಮಾಡ್ತೀರಾ ಅದನ್ನು ನೀವು ಊಟ ಮಾಡಿ. ನೀವು ಅದೋಗ್ಬಿಟ್ಟು ನೀವು ಪಿಜ್ಜಾ ತಿಂದರೆ, ಓಟ್ಸ್ ತಿಂದರೆ ಅದು ಕಮ್ಮಿ ಆಗುತ್ತೆ, ಇದು ಕಮ್ಮಿ ಆಗುತ್ತೆ, ಅದ್ರ ಬಗ್ಗೆ ಕಾಳಜಿ ವಹಿಸ್ಬೇಡಿ. ನಿಮ್ಮ ಊಟ ನಿಮ್ಮ ಸ್ಥಳೀಯವಾಗಿ ಏನು ಊಟ ಮಾಡ್ಕೊಂಬಂದಿದ್ರೆ, ಯಾವ ರೀತಿ ಬೆಳ್ಕೊಂಬಂದಿದ್ರೋ ಅದನ್ನು ನಾರ್ಮಲಾಗಿ ಎಷ್ಟು ತಿನ್ನಬೇಕೋ ಲಿಮಿಟಾಗಿ ಜೀವನ ಸಾಗಿಸಿ, ವ್ಯಾಯಾಮ ಮಾಡಿ, ಚಿಂತೆ ಇಲ್ದಂಗೆ ಆರಾಮಾಗಿ ಧೈರ್ಯವಾಗಿರೋದು ಕಾಲಕ್ಕೆ. ಕ್ಯಾನ್ಸರ್ ಒಂದೇ ಅಲ್ಲ ಜೀವನದಲ್ಲಿ. ಮನುಷ್ಯನಲ್ಲಿ 24 ಗಂಟೆ ನೀವು ಟೈಮ್ ತೊಗೊಂಡ್ರೆ 8 ಗಂಟೆ ದುಡಿಬೇಕು, 8 ಗಂಟೆ ಮಲಗಬೇಕು. 60-70 ವರ್ಷ ಬದುಕೋದ್ರಲ್ಲಿ ಕ್ಯಾನ್ಸರ್ ಜೊತೆಗೆ ಇನ್ನೂ ಸಾವಿರಾರು ಕಾಯಿಲೆಯಿಂದ ಮನುಷ್ಯ ಸಾಯ್ತಾನೆ ಅಲ್ವೇ? ಕ್ಯಾನ್ಸರಿಂದ ಸಾಯ್ತಾರೆ, ಆಕ್ಸಿಡೆಂಟಿಂದ ಸಾಯ್ತಾರೆ, BP ಶುಗರಿಂದ ಸಾಯ್ತಾರೆ, ಇನ್ಫೆಕ್ಷನ್ಗಳಿಂದ ಸಾಯ್ತಾರೆ. ಅದೇ ಥರ ಇದು ಒಂದು ಮಾರ್ಗ ಅಷ್ಟೇ, ಇದು ಒಂದು ಕಾರಣ. ಅದಕ್ಕೆ ನೀವು ಇದನ್ನೇ ಯೋಚನೆ ಮಾಡಿದ್ರೆ BP ಶುಗರ್ ಬೇರೆ ಕಾಯಿಲೆಗಳ ಬಗ್ಗೆ ಯೋಚನೆ ಮಾಡ್ತಾ ಕೂತ್ಕೋತೀರಾ? ಎಷ್ಟು ಕಾಯಿಲೆಗಳಾದವು. ಉದಾಹರಣೆಗೆ ಏನಾಗಿದೆ ಅಂದರೆ, ಕ್ರಿಕೆಟ್ ಬ್ಯಾಟ್ಸ್ಮನ್ಗೆ ಬೌಲರು, ಬ್ಯಾಟ್ಸ್ಮನ್ನ ಔಟ್ ಮಾಡೋಕ್ಕೆ 11 ಜನ ಫೀಲ್ಡರ್ಸ್, ಒಬ್ಬ ಬೌಲರ್ ಇರ್ತಾರೆ. ಅದೇ ರೀತಿ ನಮ್ಮ ಮನುಷ್ಯ ಸಾಯಕ್ಕೆ ಕ್ಯಾನ್ಸರ್ ಹಂಗೆ ಬೇರೆ ಬೇರೆ ಕಾರಣಗಳು ಇರ್ತವೆ ಸಾಯಕ್ಕೆ. ಸೊ ಏನಾಯಿತು, ಬ್ಯಾಟ್ಸ್ಮನ್ಗಳನ್ನ ಔಟ್ ಮಾಡಲಿಕ್ಕೆ 11 ಜನ ಇರೋದ್ರಿಂದ ಒಬ್ಬ ಫೀಲ್ಡರ್ ಆಗ್ಬೋದು, ಬೌಲರ್ ಆಗ್ಬೋದು, ಕ್ಯಾಚ್ ಹಿಡಿಬೋದು, ಇವರೆಲ್ಲ ಇರ್ತಾರೆ. ಅದೇ ಥರ 11 ನಮ್ಮೊಂದು ಕಾಯಿಲೆಗಳಲ್ಲಿ 11 ಜನನೂ ನಮ್ಮನ್ನು ಸಾವಿಗೆ ಕಾರಣ ಇರ್ತಾರೆ. ಬರೀ ಬೌಲರ್ಗೆ ಎದುರ್ಕೊಂಬಿಟ್ರೆ ನಾವು 6-4 ಹೊಡೆಯೋಕ್ಕಾಗಲ್ಲ. ಅರ್ಥ ಆಯ್ತಾ? ಬೌಲರ್ನ ಫೇಸ್ ಮಾಡಬೇಕು, ಹೊಡಿಬೇಕು. ಇನ್ನೂ 11 ಜನ ಇದ್ದಾರೆ, 11 ಜನ ನಮ್ಮನ್ನು ಔಟ್ ಮಾಡೋಕೆ ಕಾಯ್ತಾ ಇರ್ತಾರೆ. ನಮ್ಮ ಸಾವಿಗೆ ಕ್ಯಾನ್ಸರ್ ಒಂದೇ ಕಾರಣ ಅಲ್ಲ, ಇನ್ನೂ ಹಲವಾರು ಕಾಯಿಲೆಗಳ ಕಾರಣ ಇದೆ. ಅದ್ರ ಬಗ್ಗೆ ನಾರ್ಮಲ್ ಜೀವನ ಅಳವಡಿಸಿ, ಜೀವನ ಸಾಗಿಸಿ, ಕ್ಯಾನ್ಸರ್ ಬಗ್ಗೆ ಅವೇರ್ನೆಸ್ ಇರಲಿ. ಅದಕ್ಕೆ ಅದ್ರಿಗೆ ಅನ್ಕೊಂಡು ನೀವು ಕಾಯೋದು ಬೇಡ. ತುಂಬಾ ಧನ್ಯವಾದಗಳು ಸರ್, ಇದುವರೆಗೆ ಕ್ಯಾನ್ಸರ್ ಕುರಿತಂತೆ ಮಾಹಿತಿಯನ್ನು ಮಾಡಿಕೊಟ್ಟಿದ್ದಕ್ಕೆ. ನಮಸ್ತೆ. ಇದುವರೆಗೆ ಕ್ಯಾನ್ಸರ್ ರೋಗದ ಕುರಿತು
ಕ್ಯಾನ್ಸರ್ ತಜ್ಞರಾದ ಡಾಕ್ಟರ್ ವೆಂಕಟೇಶ್ ಎನ್ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. ಇದುವರೆಗೆ ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಕೇಳಿದಿರಿ. ಕಾರ್ಯಕ್ರಮದ ನಿರ್ಮಾಣ ಸುಜಾತಾ ಎಫ್ ತಳವಾರ್. ಇದು ಹಾಸನ ಆಕಾಶವಾಣಿಯಿಂದ ಮೂಡಿಬಂತು.